ಕೇರಳದ ರೀತಿ ಕರ್ನಾಟಕದಲ್ಲೂ ಕೂಡ ಚಿತ್ರೋದ್ಯಮದಲ್ಲಿ ಕ್ರಾಂತಿಯನ್ನ ಮಾಡಬೇಕು ಅಂತ ಬಯಸಿ ಫೈರ್ ಸಂಸ್ಥೆ ಮೂಲಕ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದ್ರ ಮೂಲಕ ಒಂದು ಹೆಜ್ಜೆಯನ್ನ ಇಟ್ಟಿದ್ರು ಕೆಲ ಕಲಾವಿದರು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈ ವೋಲ್ಟೇಜ್ ಸಭೆ ಕೂಡ ನಡೆಯಿತು ಫಿಲಂ ಚೇಂಬರ್ನಲ್ಲಿ. ಇಲ್ಲಿ ಕಲಾವಿದರು ಹಾಗೂ ನಿರ್ಮಾಪಕರ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಕಾಲ ವಾಗ್ವಾದ ಕೂಡ ಆಯಿತು. ನ್ಯಾಯಮೂರ್ತಿ ಹೇಮಾ ಕಮಿಟಿ ರಚನೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಯಿತು. ನಟಿಯರ ಬೇಡಿಕೆಗೆ ನಿರ್ಮಾಪಕರು ಆಕ್ಷೇಪವನ್ನ ಎತ್ತಿದ್ರು. ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಮಸ್ಯೆ ಇದೆ, ಚಿತ್ರೀಕರಣದ ವೇಳೆ ನನಗಾದಂತಹ ಅನುಭವವನ್ನು ನಾನು ಹಂಚಿಕೊಂಡಿದ್ದೀನಿ ಅಂತ ಒಂದ್ ಕಡೆಗೆ ನಟಿ ನೀತು ಅವರು ಹೇಳಿದ್ರು. ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದಿಂದ 17 ಪ್ರಶ್ನೆಗಳಿಗೆ 15 ದಿನದಲ್ಲಿ ಉತ್ತರಿಸಿ ಅಂತ ಸೂಚನೆಯನ್ನ ಕೊಟ್ಟು ಫಿಲಂ ಚೇಂಬರ್ಗೆ ಈ ಆದೇಶವನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಪಾಶ್ ಕಮಿಟಿ ರಚನೆ ಆಗತ್ತಾ ಅಥವಾ ನ್ಯಾಯಮೂರ್ತಿ ಹೇಮಾ ಆಯೋಗದ ರೀತಿಯಲ್ಲೇ ಒಂದು ವರದಿ ಸಲ್ಲಿಕೆ ಆಗತ್ತಾ ಅನ್ನೋ ಕುತೂಹಲ. ಸಿನಿಮಾ ರಂಗಕ್ಕೆ ಹೆಣ್ಣು ಮಕ್ಕಳು ಬರಬೇಕು ಅಂದ್ರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು, ಹೋಗಮ್ಮ ಮಾಡು, ಆ ಥರ ಒಂದು ಚಲನಚಿತ್ರ ರಂಗ ಇದು ಆಗಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ. ಇವತ್ತು ಅಂಥದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದೀವಿ. ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ. ಇಲ್ಲಿವರೆಗೂ ಮಾಡಿಲ್ಲ, ಇನ್ನು ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ. ಕಮಿಟಿ ಹೆಂಗಿರಬೇಕು, ICC ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರಬೇಕು ಅನ್ನೋದು ಸಹ ಕಾನೂನಿದೆ. ಅದೇ ಥರ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಸರ್, ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ, ಯಾಕಂದರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಕೊಡ್ತೀವಿ ಅಂತ ಹೇಳಿದ್ದಾರೆ, ಒಳ್ಳೇದಕ್ಕಾದರೆ ಯಾಕೆ ಕೊಡಬಾರ್ದು? ನಾವು ಒಂದು ಅದು ಕಾನ್ಫಿಡೆನ್ಷಿಯಲ್. ಆ ಸರ್ವೆಯಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ. ಅಲ್ಲಿ ಪಾಶ್ ಕಮಿಟಿ ರಚನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ದೊಡ್ಡ ದೊಡ್ಡ MNCಗಳಲ್ಲಿ ಮಹಿಳೆಯರಿಗೆ ತುಂಬಾ ಸೇಫ್ಟಿ ಕೊಟ್ಟಿರುವಂತಹ ಕಮಿಟಿ ಅದು. ಸೊ ಚಿತ್ರೋದ್ಯಮದಲ್ಲೂ ಕೂಡ ಬಂದ್ರೆ ಏನು ತಪ್ಪಿಲ್ಲ. ಆಮೇಲೆ ಈ ಸಮಿತಿ ರಚನೆ ಆಗೋದಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ ನೋಡಿದ್ರೆ ಅನುಮಾನ ಮೂಡಿಸುವಂತಿದೆ. ಸಮಿತಿ ರಚನೆ ಆದ್ರೆ ದೂತ್ ಕಾ ದೂತ್ ಪಾನಿ ಕಾ ಪಾನಿ ಗೊತ್ತಾಗ್ಬಿಡುತ್ತೆ.